Hi, I am Dr. Mopia, eye plastic surgeon or oculoplastic surgeon practicing in Bangalore. Today I will speak to you about spasms of eyelid and face. You may have seen people with excessive blinking of the eyelids. When both eyes blink excessively, it is called as essential blepharospasm, and when one half of the face moves or twitches, it is called as hemifacial spasm. Sometimes only one eyelid flutters, and that is called myokymia. Botulinum toxin injection to the hyperactive muscle is the best and most effective method of correction of this problem. Sometimes, along with excessive blinking of both eyelids, which is called as essential blepharospasm, there could be a component of apraxia of eyelid opening, where patients face difficulty in initiating or starting to open the eyes. In such a situation, botulinum toxin may not work, and we have to remove the circular muscle of the eyelids, which closes the eyelids. And this muscle is called orbicularis muscle. When repeated injections of botulinum toxin does not help the patient, then orbicularis myectomy or removal of the orbicularis muscle through a minor surgery is the way forward. Such a patient was Mr. Chikkanna from Tumkur. Now let us hear from him and his sons about their journey. ನನ್ನ ಹೆಸರು ಚಿಕ್ಕಣ್ಣ ಕೇಶಿ ಅಂತೇಳಿ. ನಾನು ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಸರ್ವೆ ಡಿಪಾರ್ಟ್ಮೆಂಟಲ್ಲಿ ಸುಮಾರು ಒಂದು 39 ವರ್ಷದಿಂದ ವರ್ಕ್ ಮಾಡ್ತಾಯಿದ್ದೀನಿ. ಇದು ನನಗೆ ಕಮೆನ್ಸ್ ಆಗಿದ್ದು 2022 ಏಪ್ರಿಲ್ನಲ್ಲಿ ಕಾಣಿಸ್ಕೊಂಡ ನಂತರ ಮತ್ತೆ ನಂದು ಸಿಸ್ಟಮ್ ವರ್ಕು ಹೆವಿ ಇದ್ದಿದ್ದರಿಂದ ವರ್ಕಿದು ಒತ್ತಡ ಬೇರೆ ಜಾಸ್ತಿ ಇದೆ. ಹಂಗಾಗಿ ನಾನು ಅವಾಗಲಿಂದ ಜಾಸ್ತಿ ಕಣ್ಣು ಓಪನ್ ಆಗೋಕ್ಕಾಗದೆ ರಜಾ ಇದ್ದೆ. 1.5 ವರ್ಷದಿಂದ ರಜೆ ಇದ್ದೆ. ನಂತರ ರಜೆ ಕಂಪ್ಲೀಟ್ ಆಯಿತು, ರಜೆ ಎಲ್ಲ ಆಗೋಗ್ತದಂತೇಳಿ ಇನ್ನೇನು ಹೋಗೋಣ ಅಂತ ಇದು ಮಾಡಿದ್ರೆ ಹೋಗೋಕ್ಕಾಗಲಿಲ್ಲ. ಮತ್ತು ಹೋಗೋಕ್ಕಾಗಲ್ಲ ಅಂತೇಳಿ ವಾಲಂಟರಿ ರಿಟೈರ್ಮೆಂಟ್ಗೆ ಅಪ್ಲೈ ಮಾಡಿದ್ದೀನಿ. 2022 ಏಪ್ರಿಲ್ 22ನೇ ತಾರೀಕಿಂದ ಕಮೆನ್ಸ್ ಆಯ್ತು ಮೇಡಮ್. ಆಗಿದ್ದು ಕಮೆನ್ಸ್ ಆಗಿ ಅಲ್ಲಿಂದ ಸ್ವಲ್ಪ ಆಗಿ ಮತ್ತೆ ರೈಸ್ ಆಯಿತು. ರೈಸ್ ಆದ ನಂತರ ಮತ್ತೆ ರಸ್ತೆ ಓಪನ್ನು ಆಗ್ತಾಯಿರಲಿಲ್ಲ. ಆಮೇಲೆ ಮತ್ತೆ ಬೆರಳಲ್ಲಿ ಮಾತ್ರ ಓಪನ್ ಮಾಡಿದ್ರೆ, ಓಡಾಡಬೇಕಾದ್ರೆ ಬೆರಳಲ್ಲಿ ರೆಪ್ಪೆ ಓಪನ್ ಮಾಡಿದ್ರೆ ಓಪನ್ ಆಗ್ತದೆ. ಆವಾಗ ಓಡಾಡ್ಬೋದು. ರೆಪ್ಪೆ ಈ ಥರ ಇಟ್ಕೊಂಡು ಇದು ಮಾಡಿದ್ರೆ ಓಡಾಡ್ಬೋದು. ಓಕೆ, ಕಣ್ಣೆಲ್ಲ ಕ್ಲಿಯರಾಗಿ ಕಾಣ್ತದೆ, ರೆಪ್ಪೆ ಮಾತ್ರ ಮುಚ್ಕೊಂತದೆ. ಓಟಾಕ್ಸು ಅಷ್ಟಾಸೆಮೈಯಲ್ಲಿ 3 ಸಾರಿ ತಗೊಂಡ, ಮತ್ತು ಎಲ್ವಿಪತಿ ಹೈದರಾಬಾದ್ ಅಲ್ಲೊಂದು ಸರಿ ಬೊಟಾಕ್ಸ್ ಇಂಜೆಕ್ಷನ್ ತಗೊಂಡು ಮತ್ತೆ ಅದೇನು ಇಂಪ್ರೂವ್ಮೆಂಟ್ಸ್ ಕಾಣಲಿಲ್ಲ ಮೇಡಮ್. ಸ್ವಲ್ಪ ದಿವಸ 4-5 ದಿವಸ ಇಲ್ಲ 1 ವಾರ ಮತ್ತೆ ಅದೇ ಸ್ಥಿತಿ ಆಗ್ತದೆ. ಅದು ಓಪನ್ ಆಗ್ತದೆ. ಸ್ಟಾರ್ಟಿಂಗು 50 ಯೂನಿಟ್ಸು, ಸೆಕೆಂಡ್ 100, ನಂತರ 150 ಯೂನಿಟ್ಸು. ಹೈದರಾಬಾದು ಪತಿ ಹಾಸ್ಪಿಟ್ಲಲ್ಲಿ 50 ಯೂನಿಟ್ಸ್ ತಗೊಂಡು ಅದರಿಂದ ಏನು ಇಂಪ್ರೂವ್ಮೆಂಟ್ಸ್ ಕಾಣಲಿಲ್ಲ. ನನ್ನ ಹೆಸರು ಅವಿನಾಶ್ ಅಂತ. ನಮ್ಮ ತಂದೆ ಹೆಸರು ಚಿಕ್ಕಣ್ಣ. ಸೊ ಕಾಲಕ್ರಮೇಣ ಬಂದು ಅವ್ರಿಗೆ ಈ ಚಿಕ್ಸ್ ಹತ್ರ ಮತ್ತು ಐಸ್ ಹತ್ರ ಸಣ್ಣದಾಗೆ ಶೇಕ್ ಆಗ್ತಿತ್ತು. ನಾವೆಲ್ಲ ಇನಿಷಿಯಲ್ ಆಗಿ ಏನೂ ಆಗಿರಲ್ಲ ಅಂತ ಅಂದ್ಬಿಟ್ಟು ನಾರ್ಮಲ್ ಹಾಸ್ಪಿಟಲ್ಗೆ ಹೋಗಿ ತೋರಿಸಿದ್ವಿ. ಅವರು ಈ ಥರ ಸ್ಲೀಪಿಂಗ್ ಟ್ಯಾಬ್ಲೆಟ್ಸು ಅದು ಇದು ಅಂತೆಲ್ಲ ಬಂದ್ಬಿಟ್ರು. ಆಮೇಲೆ ಒಂದು 6 ಮಂತ್ಸ್ ಆದಮೇಲೆ ಪೂರ್ತಿ ಕಣ್ಣೇ ಕ್ಲೋಸ್ ಆಗ್ತಿತ್ತು, ಓಪನ್ನೇ ಮಾಡೋಕ್ಕಾಗಲಿಲ್ಲ. ಅವ್ರು ಏನು ಮಾಡ್ತಿದ್ರು ಅಂದರೆ ಈ 2 ಬೆಳ್ಳಲ್ಲಿ ಈ ಥರ ರಪ್ಪೆನೆಲ್ಲ ಹಿಂಗೆ ಓಪನ್ ಮಾಡಿ ತುಂಬ ಕಷ್ಟಪಡೋರು. ನಾವು ಸುಮಾರು ಆಯುರ್ವೇದಕ್ಕೆ ಎಲ್ಲ ತೋರಿಸಿದ್ವಿ. ಆಯುರ್ವೇದಿಕ್ಕಲ್ಲಿ ಅದು ಇದು ಅಂತೆಲ್ಲ ಕೊಟ್ಟರು, ಅದು ವರ್ಕ್ ಆಗಲಿಲ್ಲ. ನೆಕ್ಸ್ಟ್ ನಾವು ದೊಡ್ಡ ಹಾಸ್ಪಿಟಲೆಲ್ಲ ತೋರಿಸೋದಕ್ಕೆ ಬರೀ ಸ್ಲೀಪಿಂಗ್ ಟ್ಯಾಬ್ಲೆಟ್ಸು, ಐ ಡ್ರಾಪ್ಸು, ಈ ಥರ ಇಂಜೆಕ್ಷನ್ಸು, ಬೋಟ್ಯಾಕ್ಸ್ ಇಂಜೆಕ್ಷನ್ಸ್ ಎಲ್ಲ ಕೊಟ್ಟರು. ಅದು 1 ವೀಕು 2 ವೀಕ್ಸಲ್ಲೆಲ್ಲ ತಿರ್ಗ ಮತ್ತೆ ಅದಾಗ್ಬಿಟ್ಟು ಎಲ್ಲ ಥರ ದೇವಸ್ಥಾನ ಎಲ್ಲ ಥರ ಮಾಡಿದ್ವಿ, ಏನೂ ಆಗಿರಲಿಲ್ಲ. ಆಮೇಲೆ ಕೊನೆಯಲ್ಲೊಬ್ಬರು ನಮ್ಮ ಫ್ಯಾಮಿಲಿ ರವಿನಂದನ್ ಅವರು ಇದನ್ನು ಸಜೆಸ್ಟ್ ಮಾಡಿದ್ರು. ಅದಕ್ಕೂ ಮುಂಚೆ ನಾವು ಅವ್ರು ಏನೇನು ಕಷ್ಟಪಟ್ಟರು ಅಂತ ಅಂದರೆ, ನಾವೆಲ್ಲಾದರೂ ಫಂಕ್ಷನ್ಗೆ ಹೋದ್ರೂ ಅವ್ರು ಈಚೆ ಬರ್ತಾ ಇರಲಿಲ್ಲ. ಮತ್ತು ಯಾವುದನ್ನು ಫೋಟೋ ತೆಗೆಸ್ಕೋಬೇಕಾದ್ರೂ ಅವರು ಕಣ್ಣು ಕ್ಲೀನಾಗಿ ಓಪನ್ ಮಾಡೋಕ್ಕಾಗ್ದಲ್ಲ, ಸ್ಟೇಜ್ನಲ್ಲೂ ಬರ್ತಾ ಇರಲಿಲ್ಲ. ಏನಾದರೂ ಸಣ್ಣ ಪುಟ್ಟ ಎಲ್ಲ ಮೆಟ್ಲಿದ್ದೀನಿ ಮತ್ತು ಎಲ್ಲಾದರೂ ಹೋಗ್ತೀನಿ ಅಂತ ಅಂದರು ಒಬ್ಬರು ಕರ್ಕೊಂಡು ಹೋಗೋದು, ಒಬ್ಬರು ಕರ್ಕೊಂಬರೋದೇ ಮಾಡ್ತಾಯಿದ್ರು. ಆಮೇಲೆ ಅವರು ಈ ಥರ ಆಗೋದ್ರಿಂದ ನಮ್ಮ ಡಾಕ್ಟ್ರು ಎಲ್ಲ ಥರ ನೋಡಿ ಎಲ್ಲ ಥರ ಸರ್ಟಿಫಿಕೇಟ್ ತೊಗೊಂಡು ಅವ್ರಿಗೆ ಗೊತ್ತಿರೋ ಡಾಕ್ಟ್ರ್ ಹತ್ರ ರೆಫರ್ ಮಾಡಿದ್ರು. ನಾರಾಯಣ ನೇತ್ರಾಲಯ ಬನ್ನೇರುಘಟ್ಟದಲ್ಲಿ
ಮೋಪಿಯ ಗೋಸ್ವಾಮಿ ಅಂತ ಅಂದ್ಬಿಟ್ಟು ರೆಫರ್ ಮಾಡಿದ್ರು, ಅವರು ಬಂದಿದ್ದರು. ಸೊ ಅಪ್ಪರ್ ಲಿಡ್ನ ಮಾಡಿದಾಗಲಿಂದ ಅವರು ಸ್ವಲ್ಪ ಒಂದು 80 to 90% ತಾನಾಗೆ ಓಪನ್ ಮಾಡಿದ್ರು. ಸೊ ಈಗ ಓಪನ್ ಮಾಡೋದ್ರಲ್ಲಿಂದ ಅವರು ಯಾವುದೇ ಫಂಕ್ಷನ್ ಆಗಲಿ, ಯಾವುದೇ ಒಂದು ಇಂಡಿಪೆಂಡೆಂಟಾಗಿ ಕೆಲಸ ಆಗಲಿ, ಮತ್ತು ತೋಟದ ಕೆಲಸ ತುಂಬ ಶ್ರದ್ಧೆಯಿಂದ ಆಗಲಿ, ಆಸಕ್ತಿಯಿಂದ ಆಗಲಿ ತುಂಬ ನೋಡ್ಕೊಳ್ತಿದ್ರು. ಈಗ ಅವರೇ ತೋಟದಲ್ಲಿ ಆರಾಮಾಗಿ ಒಳ್ಳೆ ವಾತಾವರಣದಲ್ಲಿ, ಒಳ್ಳೆ ಗಾಳೀಲಿ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಸೊ ಈ ಅವ್ರು ತುಂಬ ಖುಷಿ ಆಗೋದ್ರಿಂದ ನಮಗೂ ತುಂಬ ಖುಷಿ ಬರ್ತಾಯಿದ್ದಾರೆ. ನಮಗೆ ತುಂಬ ಖುಷಿಯಾಗಿದೆ. ಸೊ ತುಂಬ ಡಾಕ್ಟ್ರು ನೋಡಾದ್ಮೇಲೆ ಮೋಪಿಯ ಗೋಸ್ವಾಮಿಯವರು ತುಂಬ ನಮಗೆ ರಿಸಲ್ಟ್ಸ್ ಕೊಟ್ಟಿದ್ದಾರೆ. ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ನನಗೆ ಈ ಕಣ್ಣು ಈ ಥರ ಆದ ನಂತರ ನಾನು ಸುಮಾರು ಕಡೆ ಆಯುರ್ವೇದಿಕ್ಕು ಮತ್ತು ಹಾಸ್ಪಿಟ್ಲ್ಗಳು ಎಲ್ಲ ಕಡೆ ಹೋದರೂ ಎಲ್ಲೂ ಪರಿಹಾರ ಆಗಲಿಲ್ಲ. ಈ ರೀತಿ ನಮ್ಮ ಕೊಲೀಗ್ ಡಾಕ್ಟ್ರೊಬ್ಬರು ರವಿನಂದನ್ ಅನ್ನೋರು ನಾರಾಯಣ ನೇತ್ರಾಲಯಕ್ಕೆ ಸಜೆಸ್ಟ್ ಮಾಡಿದ್ಮೇಲೆ ಇಲ್ಲಿ ಬಂದು ಎಲ್ಲ ತೋರಿಸ್ಕೊಂಡ್ಮೇಲೆ ನನಗೆ ಸ್ವಲ್ಪ ಗುಣಮುಕ್ತವಾಗಿದ್ದೀನಿ. ಇದೇ ರೀತಿ ದೊಡ್ಡವರಾಗಲಿ ಸಣ್ಣವರಾಗಲಿ, ಟೌನ್ ಆಗಲಿ ಹಳ್ಳಿ ಕಡೆ ಆಗಲಿ, ಯಾರೇ ಆಗಿದ್ರೂ ನನ್ನ ಥರ ಸಮಸ್ಯೆ ಬಂದಲ್ಲಿ ಡಾಕ್ಟರ್ ಮೋಪಿಯ ಗೋಸ್ವಾಮಿ ಅನ್ನೋರನ್ನ ಕಂಡು ನಾರಾಯಣ ನೇತ್ರದಲ್ಲಿ ಸೂಕ್ತ ಪರಿಹಾರ ಕಂಡುಕೊಳ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. Please type in comments if you have any more queries and I shall be happy to answer them. Thank you and have a nice day.